ಸಾಕ್ಷಿ ಪ್ರಜ್ಞೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಸಹೃದಯರೇ, ತಮಗೆಲ್ಲರಿಗೂ ಕೂಡ ಮೊದಲನೇದಾಗಿ ವಿಶ್ವ ರಂಗಭೂಮಿ ದಿನದ ವಿಶೇಷ ಶುಭಾಶಯಗಳನ್ನು ನಾನು ಕೋರಲಿಕ್ಕೆ ಇಚ್ಛೆಪಡ್ತೇನೆ. ಹೃದಯಕ್ಕೊಪ್ಪುವ ಭಾಷೆ, ರಾಗಲಯ ವಿಸ್ತಾರ, ಪದ ಚರ್ಚೆ, ಮತಿ ವಿಚಾರಕ್ಕೆ ತಕ್ಕ ಭಾಷೆ, ಹೃದಯ ಮತಿಗಳು ಸತಿಪತಿಗಳಂತಿರೆ ಯುಕ್ತ, ಬದುಕು ರಸತರ್ಕೈಕ್ಯ ಮಂಕುತಿಮ್ಮ ಅಂಥೇಳಿ ಡಿ ವಿ ಜಿಯವರು ಭಾಳ ಅದ್ಭುತವಾಗಿ ತಮ್ಮ ಕಗ್ಗದಲ್ಲಿ ಹೇಳ್ತಾರೆ. ಹೃದಯದ ಭಾಷೆ, ಸಂಗೀತ, ನಾಟಕ, ನೃತ್ಯ ಇವೆಲ್ಲವೂ ಕೂಡ ಹೃದಯದ ಭಾಷೆ. ಪದ ಚರ್ಚೆ ಮತಿ ವಿಚಾರಕ್ಕೆ ತಕ್ಕ ಭಾಷೆ, ನಮ್ಮ ಬುದ್ಧಿಗೆ ಕೆಲಸ ಕೊಡುವಂಥದ್ದು, ನಮ್ಮಲ್ಲಿ ನಡೆಯುವಂತಹ ತತ್ವ, ಚಿಂತನೆ, ಚರ್ಚೆ ಇವೆಲ್ಲ ಮತಿಯ ಭಾಷೆಗಳು. ಹೃದಯ ಮತಿಗಳು ಸತಿಪತಿಗಳಂತೆರೆ ಯುಕ್ತ, ಸಂಸಾರದಲ್ಲಿ ಗಂಡ ಹೆಂಡತಿ ಹೇಗೋ ಹಾಗೆ ನಮ್ಮ ಬುದ್ಧಿ ಮತ್ತು ಹೃದಯ ಒಂದಾಗಿರಬೇಕು. ಆಗ ಬದುಕು ರಸ ಮತ್ತು ತರ್ಕಗಳ ಒಂದು ಸಂಗಮವಾಗುತ್ತೆ, ಅರ್ಥಪೂರ್ಣ ಬದುಕಾಗುತ್ತೆ ಅನ್ನುವಂಥದ್ದನ್ನು ಈ ಕಗ್ಗ ಹೇಳುತ್ತೆ. ಅದಕ್ಕೆ ಜ್ವಲಂತ ನಿದರ್ಶನ ಅಂತಂದರೆ ರಂಗಭೂಮಿ. ರಂಗದಲ್ಲಿ ಭಾವನೆಯೂ ಇದೆ, ತತ್ವಚಿಂತನೆಯೂ ಇದೆ, ಸಂದೇಶಗಳು ಇದ್ದಾವೆ. ಬದುಕಿಗೆ ಬೇಕಾದಂಥ ಎಲ್ಲವನ್ನೂ ಕೊಡುವಂತಹ ಅದ್ಭುತವಾದಂತಹ ಒಂದು ಜಂಗಮ ಪ್ರಕ್ರಿಯೆ ಅಂತಂದರೆ ರಂಗಭೂಮಿ. ಹಾಗಾಗೇ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋ ಹಾಗೆ ಈ ನಿರಂತರತೆಯನ್ನು ನೀಡುವಂತಹ ಸಾಧ್ಯತೆ ಇರೋದು ರಂಗಭೂಮಿಗೆ ಮಾತ್ರ. ಆ ನಿಟ್ಟಿನಲ್ಲಿ ಬದುಕಿನ ಎಲ್ಲ ಆಯಾಮಗಳಲ್ಲೂ, ಎಲ್ಲ ದೃಷ್ಟಿಕೋನದಲ್ಲೂ ಕೂಡ ನಮಗೆ ರಂಗ ಅನ್ನೋದು ಅತ್ಯಂತ ಪ್ರಮುಖವಾಗುತ್ತೆ. ಹಾಗಾಗೇ ಮನುಕುಲ ಹುಟ್ಟಿದಾಗಿಂದನೇ ರಂಗಭೂಮಿ ಆರಂಭ ಆಗಿದೆ. ಕ್ರಿಸ್ತಪೂರ್ವ 2, 3, 4ರಲ್ಲೇ ಏನು ಗ್ರೀಕ್ ರಂಗಭೂಮಿ ಆರಂಭ ಆಯಿತು. ಗ್ರೀಕರ ಕಾಲದಲ್ಲಿ ಆ ಸಂದರ್ಭದಲ್ಲಿ ಮನುಕುಲದ ಉಗಮವಾಗ್ತಾ ಬಂತು. ಆಗಿಂದನೇ ರಂಗ ಚಟುವಟಿಕೆಗಳು ನಿರಂತರವಾಗಿ ಬೆಳವಣಿಗೆಗೊಳ್ತಾ, ಆವಿಷ್ಕಾರಗೊಳ್ತಾ ಮುಂದಕ್ಕೆ ಬರ್ತಾ ಬಂದಿದೆ. ಇಂತಹ ಒಂದು ಅದ್ಭುತ ಸಾಧ್ಯತೆಗಳಿರೋದು, ಬೆಳವಣಿಗೆಯ ಸ್ವರೂಪ, ವ್ಯಕ್ತಿತ್ವ ವಿಕಸನಕ್ಕೆ ಅತ್ಯಂತ ಪೂರಕವಾಗಿ ನಿಲ್ಲುವಂಥದ್ದು ಅಂತಂದರೆ ರಂಗ ಚಟುವಟಿಕೆಗಳು. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಸರ್ವತೋಮುಖ ಬೆಳವಣಿಗೆಗೆ ರಂಗದ ಒಂದು ನೆರವನ್ನು ಪಡ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಅದ್ಭುತವಾದ ಸಾಧನೆ ಸಾಧ್ಯ ಆಗುತ್ತೆ. ರಂಗ ಅನ್ನುವಂಥದ್ದು ತನ್ಮಯತೆ. ನಿಮಗೆಲ್ಲರಿಗೂ ಗೊತ್ತು, ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ನಾಡು ಕಂಡಂಥ ಭಾಳ ದೊಡ್ಡ ಮೇರು ನಟ. ಅವರು ಒಂದು ಸಂದರ್ಶನದಲ್ಲಿ ಅವರಿಗೊಂದು ವರ್ಷದ ಕನ್ನಡಿಗ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟಾಗ ಭಾಳ ಅದ್ಭುತವಾದಂಥ ಮಾತನ್ನು ಆಡ್ತಾರೆ. ಅವರು ಹೇಳ್ತಾರೆ, ಇತ್ತೀಚೆಗೆ ನಾನು ಟಿ ವಿನಲ್ಲಿ ನಾನು ಸಿನಿಮಾ ಹಾಕ್ತಾ ಇರ್ತಾರೆ, ನಾನು ನೋಡ್ತಾ ಕೂತಿರೋನು ಅರ್ಧಕ್ಕೆ ಎದ್ದೋಗ್ಬಿಡ್ತೀನಿ. ಯಾಕೆಂದರೆ ನನಗೆ ಭಾಳ ಬೇಜಾರಾಗುತ್ತೆ. ನಾನು ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದಾಗಿತ್ತು, ನನಗೆ ಮಾಡೋಕ್ಕಾಗಿಲ್ವಲ್ಲ. ಆ ಥರದ ನೋವಿನಿಂದ ನಾನು ಒಂದೇ ಒಂದು ಸಿನಿಮಾನೂ ಕೂಡ ನಾನು ಯಾರಿಗೂ ಅಭಿಮಾನಿಗಳಿಗೆ ನೋಡಿ ಅಂತ ಹೇಳಿಲ್ಲ. ನಾನು ನೋಡಿ ಅಂತ ಹೇಳಿರೋದು ರಾಘವೇಂದ್ರ ಮಹಾತ್ಮೆ ಒಂದೇ ಸಿನಿಮಾನ, ಉಳಿದು ಯಾವ ಸಿನಿಮಾನ ನಾನು ನೋಡಿ ಅಂತಲೇ ಹೇಳಿಲ್ಲ. ಯಾಕೆಂದರೆ ಆ ಪಾತ್ರಗಳಿಗೆ ಇನ್ನಷ್ಟು ನ್ಯಾಯನ ನಾನು ಒದಗಿಸ್ಬೋದಾಗಿತ್ತು ಅಂತ ನನಗೀಗ ನೋಡ್ತಾ ಕೂತಾಗ ಅನಿಸುತ್ತೆ. ಇದು ರಂಗಭೂಮಿ ಕಲಿಸುವಂಥ ಒಂದು ವಿನಯಶೀಲತೆ. ಆ ಒಂದು ವಿನಯಶೀಲತೆ ಬರಬೇಕಾದ್ರೆ ರಂಗದಲ್ಲಿ ಆ ರೀತಿಯ ಒಂದು ತೊಡಗಿಸಿಕೊಳ್ಳುವಿಕೆ, ತನ್ಮಯತೆ ಇರಬೇಕು. ಬೆಸ್ಟ್ ಈಸ್ ಎಟ್ ಟು ಕಮ್ ಅನ್ನುವಂಥದ್ದನ್ನು ಅಳವಡಿಸ್ಕೊಂಡಾಗ ಮಾತ್ರ ರಂಗ ಅನ್ನುವಂಥದ್ದು ಅದ್ಭುತವಾಗಿ ಬೆಳೆಯುತ್ತೆ. ಈ ನಿಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಥಿಯೇಟರ್, ITI ಅನ್ನುವಂಥದ್ದು, ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್, ಇದು ಫ್ರಾನ್ಸ್ನಲ್ಲಿ ಪ್ಯಾರಿಸ್ನಲ್ಲಿ ಆರಂಭವಾದಂಥ ಒಂದು ಸಂಸ್ಥೆ. ಯುನೆಸ್ಕೋದಿಂದ ಇದನ್ನು ಗುರುತಿಸಲ್ಪಟ್ಟಂಥ ಸಂಸ್ಥೆ. ಇದು ಪ್ರತಿ ವರ್ಷ ಮಾರ್ಚ್ 27 ವಿಶ್ವ ರಂಗಭೂಮಿ ದಿನ ಅಂಥೇಳಿ ಘೋಷಣೆ ಮಾಡಿ, ಅದರಲ್ಲಿ ಪ್ರತಿ ವರ್ಷವೂ ಕೂಡ ಪ್ರಪಂಚದ ಒಬ್ಬ ಶ್ರೇಷ್ಠ ರಂಗಕರ್ಮಿಯಿಂದ ಒಂದು ರಂಗ ಸಂದೇಶವನ್ನು ಕೊಡುವಂತಹ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ಪ್ರಪಂಚದಾದ್ಯಂತ ಎಲ್ಲ ಕಡೆಯಲ್ಲೂ ಇವತ್ತು ರಂಗಾಸಕ್ತರು ಏನಿದ್ದಾರೆ, ರಂಗಪ್ರೇಮಿಗಳೇನಿದ್ದಾರೆ, ಎಲ್ಲರೂ ಸೇರಿ ಇದನ್ನು ಆಚರಿಸ್ತಾರೆ. 1961ರಲ್ಲಿ ಈ ವಿಶ್ವ ರಂಗಭೂಮಿ ದಿನಾಚರಣೆಯ ಆ ಒಂದು ಕಾರ್ಯಕ್ರಮ ಆರಂಭ ಆಯಿತು. ಇದರ ಉದ್ದೇಶ ಏನು, ಧ್ಯೇಯವಾಕ್ಯ ಏನು ಅಂದರೆ ರಂಗಭೂಮಿ ಹಾಗೂ ಶಾಂತಿ ಸಂಸ್ಕೃತಿ. ಇವತ್ತಿನ ಸಮಾಜಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದು ಈ ಶಾಂತಿನೇ. ಈ ಶಾಂತಿಯ ಸಂಸ್ಕೃತಿಯನ್ನು ಬಿತ್ತುವ ಕೆಲಸವನ್ನು ರಂಗಭೂಮಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದು ಆರಂಭ ಆಯಿತು. ಮೊದಲನೆಯ ಸಂದೇಶವನ್ನು
ಫ್ರೆಂಚ್ ರಂಗಕರ್ಮಿ ಜೀನ್ ಕಾಕ್ಟಾಯ್ ಅನ್ನುವಂಥವ್ರು ಕೊಡ್ತಾರೆ. ಪ್ರತಿ ವರ್ಷ ಇದನ್ನು ನಿರಂತರವಾಗಿ ಒಬ್ಬೊಬ್ಬರು ಶ್ರೇಷ್ಠ ರಂಗಕರ್ಮಿಗಳು ಕೊಟ್ಕೊಂಡ್ಬಂದಿದ್ದಾರೆ. ನಮ್ಮ ಭಾರತದ ಹೆಮ್ಮೆ ಅಂತಂದರೆ 2002ರಲ್ಲಿ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ರಂಗಕರ್ಮಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಗಿರೀಶ್ ಕಾರ್ನಾಡ್ ಅವರು ರಂಗ ಸಂದೇಶವನ್ನು ನೀಡಿದ್ರು. 2018ರಲ್ಲಿ ರಾಮ್ ಗೋಪಾಲ್ ಬಜಾಜ್ ಅವರು ಈ ಒಂದು ಸಂದೇಶವನ್ನು ನೀಡಿದ್ರು. ಈ ವರ್ಷದ ವಿಶ್ವರಂಗ ಸಂದೇಶವನ್ನು ವಿಲಿಯಂ ಡೆಫೋ ಎನ್ನುವಂಥ ಒಬ್ಬ ಅದ್ಭುತ ಕಲಾವಿದ, ದೊಡ್ಡ ಚಿತ್ರನಟ ಕೂಡ ಹೌದು, ಅವರು ನೀಡಿದ್ದಾರೆ. ಅದರ ಒಂದು ಸಂಕ್ಷಿಪ್ತ ರೂಪವನ್ನು, ಅದು ಭಾಳ ವಿಸ್ತಾರವಾಗಿದೆ, ಅದನ್ನು ಸಂಕ್ಷಿಪ್ತವಾಗಿ ಒಂದೆರಡು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋದ್ರ ಮೂಲಕ ಈ ವಿಶ್ವ ರಂಗಭೂಮಿ ದಿನಾಚರಣೆಯ ಸಂದೇಶವನ್ನು ನಾನಿವತ್ತು ಪ್ರಸ್ತುತಪಡಿಸ್ತೇನೆ. ವಿಶ್ವ ರಂಗಭೂಮಿ ದಿನದ ಸಂದೇಶ 2026. ನಾನು ಮೂಲತಃ ಒಬ್ಬ ನಟ, ಮುಖ್ಯವಾಗಿ ಸಿನಿಮಾ ನಟನಾಗಿ ಈ ಪ್ರಪಂಚಕ್ಕೆ ಪರಿಚಿತನಾಗಿದ್ದರೂ ನನ್ನ ಬೇರುಗಳು ರಂಗಭೂಮಿಯಲ್ಲಿವೆ. 1977ರಿಂದ 2003ರವರೆಗೆ ನಾನು ಊಸ್ಟರ್ ಗ್ರೂಪ್ ಎಂಬ ರಂಗಭೂಮಿ ತಂಡದ ಸದಸ್ಯನಾಗಿದ್ದು, ನ್ಯೂಯಾರ್ಕ್ ನಗರದಲ್ಲಿನ ದಿ ಪರ್ಫಾರ್ಮಿಂಗ್ ಗ್ಯಾರೇಜ್ನಲ್ಲಿ ಹಲವು ಕೃತಿಗಳನ್ನು ತಂಡವಾಗಿ ರಚಿಸಿ ಪ್ರದರ್ಶಿಸಿದ್ದೆವು. ಈ ತಂಡದ ಜೊತೆ ಜಗತ್ತಿನಾದ್ಯಂತ ಪ್ರವಾಸ ಮಾಡಿದ್ದೆವು. ಪ್ರಸ್ತುತ ನಾನು ವೆನಿಸ್ ಥಿಯೇಟರ್ ಬೆನೆಲ್ ಇದರ ಕಲಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನದಾದ ತೊಡಗಿಸಿಕೊಳ್ಳುವಿಕೆ, ಜಗತ್ತಿನ ವರ್ತಮಾನದ ಆಗುಹೋಗುಗಳು ಮತ್ತು ರಂಗಭೂಮಿಗೆ ಮರಳುವ ನನ್ನ ಆಸೆ, ಇವೆಲ್ಲವೂ ನನ್ನಲ್ಲಿ ರಂಗಭೂಮಿಯ ಕುರಿತಾದ ವಿಶಿಷ್ಟ ಸಕಾರಾತ್ಮಕ ಶಕ್ತಿ ಮತ್ತು ಅದರ ಮಹತ್ವದ ಕುರಿತಾದ ನನ್ನ ನಂಬಿಕೆಯನ್ನು ಗಟ್ಟಿಗೊಳಿಸಿವೆ. ನಾವು ಹಗಲಿನ ವೇಳೆಯಲ್ಲಿ ನಾಟಕಾಭ್ಯಾಸ ಮಾಡಿ ಸಂಜೆಗೆ ಅದನ್ನೇ ಇನ್ನೂ ಅಭ್ಯಾಸದಲ್ಲಿರುವ ಕೃತಿ ಎಂದು ಪ್ರದರ್ಶಿಸುತ್ತಿದ್ದೆವು. ಕೆಲವೊಮ್ಮೆ ಒಂದು ಪ್ರದರ್ಶನಕ್ಕಾಗಿ ವರ್ಷಗಳ ಕಾಲ ಕೆಲಸ ಮಾಡ್ತಿದ್ದೆವು ಮತ್ತು ಜೀವನೋಪಾಯಕ್ಕಾಗಿ ಹಳೆಯ ನಾಟಕಗಳನ್ನು ಪ್ರದರ್ಶಿಸುತ್ತಾ ಪ್ರವಾಸ ಮಾಡ್ತಿದ್ದೆವು. ಒಮ್ಮೊಮ್ಮೆ ವರ್ಷಗಳ ಕಾಲ ಒಂದೇ ಕೃತಿಯಲ್ಲಿ ತೊಡಗಿರುವುದು ನಮಗೆ ನೀರಸ ಭಾವನೆಯನ್ನು ಮೂಡಿಸ್ತಾ ಇತ್ತು. ಆದರೆ ಈ ಅಭ್ಯಾಸ ಕೃತಿಯ ಪ್ರದರ್ಶನಗಳು ಸದಾ ಉತ್ಸಾಹ ನೀಡುತ್ತಿದ್ದವು. ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಎನ್ನುವುದು ಪರಿಗಣಿಸಬೇಕಾದ ವಿಚಾರವಲ್ಲ. ಪ್ರೇಕ್ಷಕರು ಸಾಕ್ಷಿಗಳಾಗಿ ಹಾಜರಾಗುವುದೇ ರಂಗಭೂಮಿಗೆ ನಿಜವಾದ ಅರ್ಥ ಮತ್ತು ಜೀವಂತಿಕೆಯನ್ನು ನೀಡುವ ವಿಚಾರ ಎಂಬ ಸತ್ಯ ದರ್ಶನ ನನಗಾದುದು ಇದೇ ಸಂದರ್ಭದಲ್ಲಿ. ಸಾಮಾಜಿಕವಾಗಿ, ರಾಜಕೀಯವಾಗಿ ನಮ್ಮನ್ನು ಮತ್ತು ನಮ್ಮ ಜಗತ್ತನ್ನು ಅರಿತುಕೊಳ್ಳಲು ರಂಗಭೂಮಿಯು ಹಿಂದೆಂದೂ ಕೂಡ ಇಂದಿನಷ್ಟು ಮಹತ್ವಪೂರ್ಣ ಮಾಧ್ಯಮವಾಗಿರಲಿಲ್ಲ. ಇದು ಹೇಗಿದೆ ಅಂದರೆ ಕೊಠಡಿಯಲ್ಲಿರುವ ಆನೆ ಹಾಗೆ. ಅಂದರೆ ಹೊಸ ತಂತ್ರಜ್ಞಾನಗಳು ಮತ್ತು ಸಾಮಾಜಿಕ ಜಾಲತಾಣಗಳು ಪರಸ್ಪರ ಸಂಪರ್ಕದ ಭರವಸೆಯನ್ನು ನೀಡುತ್ತವೆ, ಜೊತೆಯಲ್ಲಿ ಜನರನ್ನು ಒಬ್ಬರಿಗೊಬ್ಬರು ದೂರ ಮಾಡುವಂತೆಯೂ ಕಾಣುತ್ತವೆ. ಈ ಆಧುನಿಕ ಸಾಧನಗಳ ಮೂಲಕ ಬದಲಾಗುತ್ತಿರುವ ಮಾನವ ಸಂಬಂಧಗಳ ಅಪಾಯದ ಅರಿವು ನಮ್ಮಲ್ಲಿರಬೇಕು. ಇದು ಭಾಳ ಮುಖ್ಯವಾದ್ದು. ಆಧುನಿಕ ಸಾಧನಗಳು ಹೇಗೆ ಅಪಾಯವನ್ನು ತಂದೊಡ್ಡುತ್ತಿದ್ದಾವೆ ಅನ್ನೋದನ್ನು ಭಾಳ ಇಲ್ಲಿ ತುಂಬ ಚೆನ್ನಾಗಿ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ತಂತ್ರಜ್ಞಾನವು ಇಂದು ಬಹುಮುಖ್ಯವಾಗಿ ನಮಗೆ ಸೇವೆಗಳನ್ನು ಒದಗಿಸ್ತಾ ಇದೆ. ಆದರೆ ಈ ಸಂಪರ್ಕದ ಮತ್ತೊಂದು ತುದಿಯಲ್ಲಿ ಯಾರು ಇದ್ದಾರೆ ಎಂಬ ಅಸ್ಪಷ್ಟತೆಯ ಸತ್ಯ ವಾಸ್ತವದ ಸಂಕಟವನ್ನು ಗಂಭೀರಗೊಳಿಸುತ್ತದೆ. ಆಧುನಿಕತೆಯ ಈ ಅವಕಾಶಗಳು ನಮಗೆ ಪ್ರಶ್ನೆಗಳನ್ನು, ಮಾಹಿತಿಗಳನ್ನು ಕೊಡಬಹುದು. ಆದರೆ ರಂಗಭೂಮಿ ಎಂಬ ಜೀವಂತಿಕೆಯ ಅವಕಾಶವು ಉಂಟು ಮಾಡುವ ಸಂವೇದನಾ ಭಾವವನ್ನು ಅದು ಎಂದಿಗೂ ಕಟ್ಟಿಕೊಡಲಾರದು. ರಂಗಭೂಮಿ ನಮ್ಮಲ್ಲಿ ಅವಧಾನದ ಗುಣ, ನಿರಂತರ ತೊಡಗಿಸಿಕೊಳ್ಳುವಿಕೆಯ ಗುಣವನ್ನು ಬೆಳೆಸುತ್ತದೆ. ಒಬ್ಬ ನಟನಾಗಿ ಮತ್ತು ರಂಗ ಸೃಷ್ಟಿಕರ್ತನಾಗಿ ನನ್ನ ರಂಗಭೂಮಿಯ ಶಕ್ತಿಯ ಮೇಲೆ ನನಗೆ ಅತೀವ ನಂಬಿಕೆ ಇದೆ. ಯಾಂತ್ರಿಕತೆ, ಪರಸ್ಪರ ಅಪನಂಬಿಕೆ ಹಾಗೂ ಹಿಂಸೆಯ ದಿಕ್ಕಿಗೆ ಜಗತ್ತು ಇಂದು ಸಾಗುತ್ತಿರುವಾಗ ರಂಗಭೂಮಿಯನ್ನು ಕೇವಲ ವ್ಯಾಪಾರಿಕ ಮನರಂಜನೆಗೆ ಅಥವಾ ಪರಂಪರೆಗಳ ಒಣ ಸಂರಕ್ಷಣೆಗೆ ಸೀಮಿತಗೊಳಿಸದೆ ಜನರು, ಸಮುದಾಯಗಳು ಮತ್ತು ಸಂಸ್ಕೃತಿಗಳನ್ನು ಸಂಪರ್ಕಿಸುವ ಶಕ್ತಿಯಾಗಿ ಬೆಳೆಸುವುದು ನಮ್ಮ ಮುಂದಿರುವ ಸವಾಲು. ನಾವು ಸಮಾಜ ಜೀವಿಗಳು, ಜಗತ್ತಿನೊಡನೆ ತೊಡಗಿಸಿಕೊಳ್ಳಲು ಜೀವಶಾಸ್ತ್ರೀಯವಾಗಿ ರೂಪುಗೊಂಡವರು. ನಮ್ಮ ಪ್ರತಿಯೊಂದು ಇಂದ್ರಿಯವೂ ವಿವಿಧ ಅನುಭವಗಳನ್ನು ಪಡೆದುಕೊಳ್ಳಲು
ಹೊಂದಿರುವ ಅವಕಾಶ ಮತ್ತು ಈ ಮೂಲಕ ನಾವು ಈ ಪ್ರಪಂಚದ ಅತಿ ದೊಡ್ಡ ಜಿಜ್ಞಾಸೆಯಾದ ನಾನು ಯಾರು ಎಂಬುದಕ್ಕೆ ಉತ್ತರ ಕಂಡುಕೊಳ್ಳಲು ಸಾಧ್ಯವಾಗುವಂಥದ್ದು. ಕಥನ, ಸೌಂದರ್ಯಶಾಸ್ತ್ರ, ಭಾಷೆ, ಚಲನ, ದೃಶ್ಯ ವಿನ್ಯಾಸಗಳ ಸಮಗ್ರ ಕಲಾರೂಪವಾದ ಈ ರಂಗಭೂಮಿ ನಮಗೆ ಹಿಂದೆ ಏನು ಇತ್ತು, ಈಗ ಏನು ಇದೆ ಮತ್ತು ನಮ್ಮ ಜಗತ್ತು ಮುಂದೆ ಹೇಗಿರಲು ಸಾಧ್ಯ ಎಂಬುದನ್ನು ತೋರಿಸುವ ಒಂದು ಅನನ್ಯವಾದ ಚೇತೋಹಾರಿ ಅವಕಾಶ ಅನ್ನುವಂಥ ಸಂದೇಶವನ್ನು ವಿಲಿಯಂ ಡೆಫೋರ್ ಅವರು ನೀಡಿದ್ದಾರೆ. ಇದರ ಕನ್ನಡಾನುವಾದವನ್ನು ಪ್ರಶಾಂತ ಅನಂತಾಡಿಯವರು ಮಾಡಿದ್ದಾರೆ. ಈ ಒಂದು ವಿಶೇಷ ಸಂದೇಶದಲ್ಲಿ ಎಲ್ಲವೂ ಕೂಡ ಅಡಗಿದ್ದಾವೆ. ಅದನ್ನು ಅಳವಡಿಸಿಕೊಂಡಂತಹ ಒಂದು ಅದ್ಭುತವಾದ ರಂಗ ಶಿಕ್ಷಣ ವ್ಯವಸ್ಥೆ ಈ ಸಾಣೆಹಳ್ಳಿನಲ್ಲಿದೆ. ಅದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಅದಕ್ಕೆ ಸಾಕ್ಷಿಯಾಗಿದ್ದೀವಿ, ಅದರ ಅದ್ಭುತವಾದ ಅನುಭವವನ್ನು ಪಡ್ಕೊಳ್ತಾ ಇದ್ದೀವಿ. ಅತ್ಯಂತ ಅರ್ಥಪೂರ್ಣವಾದ ರೀತಿಯಲ್ಲಿ ಈ ಒಂದು ವಿಶ್ವ ರಂಗಭೂಮಿ ದಿನಾಚರಣೆ ಇಲ್ಲಿ ಅನಾವರಣಗೊಂಡಿದೆ. ಈ ಒಂದು ಅದ್ಭುತ ಅವಕಾಶಕ್ಕಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಕಾಯಕವನ್ನು, ನನ್ನ ಜವಾಬ್ದಾರಿಯನ್ನು ಸಂಪನ್ನಗೊಳಿಸ್ತೇನೆ. ಧನ್ಯವಾದಗಳು.